Dear students, welcome to Digital Learning. We are in sixth semester BCom of Mangalore University, and the subject is the course we are studying in this program is Financial Accounting 6. And today we are in Unit 2, Session 1. Means we are starting the second chapter, second unit, and we are in the Session 1. Second unit is Company Accounts Amalgamation. So we will study today meaning of amalgamation, types of amalgamation, methods of accounting followed, and methods of purchase consideration. Some basic terms will also be studied here. First of all, we'll see the meaning of amalgamation, accounting for amalgamation. Amalgamation means the liquidation of one or more companies and transfer of the business of the liquidated entities to another entity. There may be amalgamation either transfer of two or more undertaking to an existing company or new company. ಅಮಾಲ್ಗಮೇಷನ್ ಈ ರೀತಿ ಇರ್ತದೆ. ಸಾಮಾನ್ಯವಾಗಿ ಅಮಾಲ್ಗಮೇಷನ್ ಅಂತ ಹೇಳುವಾಗ ಎರಡು ಕಂಪನಿಗಳು ಒಟ್ಟು ಸೇರಿ ಒಂದು ಹೊಸ ಕಂಪನಿ ಆಗೋದಕ್ಕೆ ಅಮಾಲ್ಗಮೇಷನ್ ಅಂತ ಇದೆ. ಅದರಲ್ಲಿ ಇನ್ನೊಂದು ಟೈಪ್ ಇದೆ, ಅಬ್ಸಾರ್ಪ್ಷನ್ ಅಂತ ಇದೆ. ಅಂದ್ರೆ ಅಬ್ಸಾರ್ಪ್ಷನ್ ಅಂತ ಹೇಳುವಾಗ ಒನ್ ಕಂಪನಿ ಇಸ್ ಅಬ್ಸಾರ್ಬಿಂಗ್ ಅನದರ್ ಕಂಪನಿ, ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಅಬ್ಸಾರ್ಬ್ ಮಾಡ್ತದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅದೆಲ್ಲ ಬೇರೆ ಟೈಪ್ ಇದೆ, ಅದು ಮತ್ತೆ ನೋಡುವ. ಸೊ ಇಲ್ಲಿ ಅಮಾಲ್ಗಮೇಷನ್ ಅಬ್ಸಾರ್ಪ್ಷನ್ ವ್ಯತ್ಯಾಸ ಗೊತ್ತಾಯಿತು. ಅಲ್ಲಿ ಟ್ರಾನ್ಸ್ಫರ್ ಆಫ್ ಟೂ ಆರ್ ಮೋರ್ ಅಂಡರ್ಟೇಕಿಂಗ್ ಟು ಅನ್ ಎಕ್ಸಿಸ್ಟಿಂಗ್ ಕಂಪನಿ, ಎರಡು ಅಥವಾ ಹೆಚ್ಚಿನ ಕಂಪನಿಗಳನ್ನು ಒಂದು ಅಸ್ತಿತ್ವದಲ್ಲಿ ಇರುವಂತಹ ಒಂದು ಕಂಪನಿಗೆ ಅದರ ಎಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಟ್ರಾನ್ಸ್ಫರ್ ಮಾಡುದು, ಅಥವಾ ಒಂದು ಹೊಸ ಕಂಪನಿ ಕ್ರಿಯೇಟ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡುದು, ಈ ರೀತಿ ಇರ್ಬೋದು. ಸ್ಕೋಪ್ ಏನು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಅಂತ ಇದೆ. Accounting for amalgamations issued by ICAI, Institute of Chartered Accountants of India, is applicable for transferring company, buying company. ಈ AS 14 ಅಥವಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಈ ಬೈಯಿಂಗ್ ಕಂಪನಿಗೆ ಅನ್ವಯ ಆಗ್ತದೆ. ಸೊ ಇದರಲ್ಲಿ ಮೂರು ಟರ್ಮ್ಸ್ ನಾವು ಕಲಿಬೇಕು: ಟ್ರಾನ್ಸ್ಫರರ್ ಕಂಪನಿ, ಟ್ರಾನ್ಸ್ಫರಿ ಕಂಪನಿ ಮತ್ತು ಪರ್ಚೇಸ್ ಕನ್ಸಿಡರೇಷನ್ ಅಂತ ನೋಡುವ. ಟ್ರಾನ್ಸ್ಫರ್ ಕಂಪನಿ ಅಂದ್ರೆ ಕಂಪನಿ ವಿಚ್ ಈಸ್ ಅಮಾಲ್ಗಮೇಟೆಡ್ ಇನ್ ಟು ಅನದರ್ ಕಂಪನಿ. ಒಂದು ಕಂಪನಿ ಯಾವ ಇನ್ನೊಂದು ಕಂಪನಿಯೊಟ್ಟಿಗೆ ಅಮಾಲ್ಗಮೇಟ್ ಆಗಿದೆಯೋ ಅದಕ್ಕೆ ನಾವು ಏನಂತ ಹೇಳ್ತೇವೆ? ಕಂಪನಿ ಸೆಲ್ಲಿಂಗ್ ಅಥವಾ ದ ಕಂಪನಿ ಸೆಲ್ಲಿಂಗ್ ಅಂತ ಹೇಳ್ತೇವೆ ಅಲ್ವಾ. ದ ಕಂಪನಿ ಸೆಲ್ಲಿಂಗ್ ಇಟ್ಸ್ ಬಿಸ್ನೆಸ್ ಈಸ್ ನೋನ್ ಆಸ್ ಟ್ರಾನ್ಸ್ಫರರ್ ಕಂಪನಿ. ಇದಲ್ವಾ, ಮಾರಾಟ ಆಗುವಂತ ಕಂಪನಿಗೆ ಟ್ರಾನ್ಸ್ಫರರ್ ಕಂಪನಿ ಅಂತ ಹೇಳ್ತೇವೆ. ಟ್ರಾನ್ಸ್ಫರಿ ಕಂಪನಿ ಅಂದ್ರೆ ಇನ್ನೊಂದು ಕಂಪನಿ ಇರ್ತದಲ್ಲ, ಅದು ಅಂದ್ರೆ ಎ ಕಂಪನಿ ಇನ್ ಟು ವಿಚ್ ಎ ಟ್ರಾನ್ಸ್ಫರರ್ ಕಂಪನಿ ಇಸ್ ಅಮಾಲ್ಗಮೇಟೆಡ್. ಯಾವ ಕಂಪನಿಯೊಟ್ಟಿಗೆ ಇದು ಅಮಾಲ್ಗಮೇಟ್ ಆಗಿದೆ ಅದು ಅಂದ್ರೆ ದ ಕಂಪನಿ ಬೈಯಿಂಗ್ ದ ಅದರ್ ಕಂಪನಿ. ಇನ್ನೊಂದು ಕಂಪನಿಯನ್ನು ಯಾವ ಕಂಪನಿ ಬೈ ಮಾಡ್ತದೋ, ಪರ್ಚೇಸ್ ಮಾಡ್ತದೋ ಅದು ಟ್ರಾನ್ಸ್ಫರಿ ಕಂಪನಿ. ನೆಕ್ಸ್ಟ್ ಟರ್ಮ್ ಏನಂದ್ರೆ ಪರ್ಚೇಸ್ ಕನ್ಸಿಡರೇಷನ್. ಈಗ ಟ್ರಾನ್ಸ್ಫರ್ ಆಗುವಾಗ ಟ್ರಾನ್ಸ್ಫರರ್ ಇಂದ ಟ್ರಾನ್ಸ್ಫರಿಗೆ ಏನು, ಈ ಒಂದು ಕಂಪನಿ ಸೇಲ್ ಆಗುವಂತ ಸಂದರ್ಭದಲ್ಲಿ ಬೈ ಮಾಡುವ ಕಂಪನಿ ಸೇಲ್ ಮಾಡುವ ಕಂಪನಿಗೆ, ಅವರ ಶೇರ್ ಹೋಲ್ಡರ್ಸ್ಗೆ ಆ ಕಂಪನಿಗೆ ಏನ್ ಮಾಡಬೇಕು? ಕೊಡಬೇಕು, ಪ್ರೈಸ್ ಕೊಡಬೇಕು, ಪರ್ಚೇಸ್ ಪ್ರೈಸ್ ಕೊಡಬೇಕು. ಆ ಪರ್ಚೇಸ್ ಪ್ರೈಸ್ಗೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ದ ಕನ್ಸಿಡರೇಷನ್ ಪೇಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ ಫಾರ್ ದ ಪರ್ಪಸ್ ಆಫ್ ಅಮಾಲ್ಗಮೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್, ಕ್ಯಾಶ್, ಯಾವ ರೂಪದಲ್ಲಿ ಬೇಕಾದ್ರೂ ಕೊಡಬಹುದು. there is no limit for fixing the price of the transferring company, ಟ್ರಾನ್ಸ್ಫರರ್ ಕಂಪನಿ. ಟ್ರಾನ್ಸ್ಫರರ್ ಕಂಪನಿಯ ಬೆಲೆ ಎಷ್ಟೊಂದು ಫಿಕ್ಸ್ ಮಾಡ್ಲಿಕ್ಕೆ ಒಂದು ಲಿಮಿಟ್ ಅಂತ ಇಲ್ಲ. ಇಟ್ ಡಿಪೆಂಡ್ಸ್. ಇಟ್ ಕ್ಯಾನ್ ಬಿ ಅಟ್ ಡಿಸ್ಕೌಂಟ್, ಇಟ್ ಕ್ಯಾನ್ ಬಿ ಅಟ್ ಪಾರ್ ಆರ್ ಪ್ರೀಮಿಯಂ. ಅದು ಪ್ರೀಮಿಯಂ ಅಲ್ಲಿ ಅದರ ಡಿಸ್ಕೌಂಟ್ ಅಲ್ಲಿ ಕೊಡ್ಬೋದು, ಸೇಮ್ ಎಟ್ ಪಾರ್ ಪ್ರೈಸ್ ಅಲ್ಲಿ ಕೊಡ್ಬೋದು, ಅಥವಾ ಪ್ರೀಮಿಯಂ ಅಲ್ಲಿ ಕೊಡ್ಬೋದು. ಯೂಶುವಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ದ ಶೇರ್ ಇಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಫಾರ್ ಕಂಪ್ಯೂಟಿಂಗ್ ದ ಪರ್ಚೇಸ್ ಕನ್ಸಿಡರೇಷನ್. ಸಾಮಾನ್ಯವಾಗಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ದ ಶೇರ್, ಕಂಪನಿಯ ಶೇರ್ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ನಾವು ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಕಲ್ತದ್ದು, ಆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅದರ ಆಧಾರದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿ. ಇನ್ನು ಅಮಾಲ್ಗಮೇಷನ್ ಅಲ್ಲಿ ಎರಡು ಟೈಪ್ ಇದೆ. ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 issued by ICAI, there are two broad categories of accounting for amalgamation. There are two broad categories of the amalgamation. ಅದು ಅಕೌಂಟಿಂಗ್ ದೃಷ್ಟಿಯಲ್ಲಿ ಈ ಎರಡು ಇದೆ ಅಂತ ಹೇಳ್ಬೋದು.
One is amalgamation in the nature of merger, another one is amalgamation in the nature of purchase. First you see amalgamation in the nature of merger. ನಮ್ಮ ಸಿಲೆಬಸ್ ಅಲ್ಲಿ amalgamation in the nature of purchase ಅನ್ನು ಕಲ್ತರೆ ಸಾಕು. ಥಿಯರಿಯನ್ನು ಕಲಿಯುವಾಗ ಎಲ್ಲ ಕಲಿಯುವ, ಮತ್ತೆ ಪ್ರಾಕ್ಟಿಕಲಿಗೆ ಹೋಗುವಾಗ ವಿಲ್ ಸಿ ಓನ್ಲಿ ಪರ್ಚೇಸ್. ಸೆಕೆಂಡ್ ಟೈಪ್ ಮಾತ್ರ. ಇಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅನ್ನು ಕಲಿಯದೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಗೊತ್ತಾಗಲ್ಲ. ಸೊ ಇದು ಕಡ್ಡಾಯವಾಗಿ ಥಿಯರಿ ಕಲ್ತಿರ್ಲೇಬೇಕು. ಸೊ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳುವಾಗ ಸಿ ದೇರ್ ಆರ್ 5 ಸ್ಪೆಸಿಫಿಕ್ ಕಂಡೀಷನ್ಸ್. 5 ಕಂಡೀಷನ್ ಇದೆ ಟು ಸ್ಯಾಟಿಸ್ಫೈ ದಟ್ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂಡ್ 5 ಕಂಡೀಷನ್ಸ್ ಹ್ಯಾವ್ ಟು ಬಿ ಸ್ಯಾಟಿಸ್ಫೈಡ್. 5 ಕಂಡೀಷನ್ ಕೊಟ್ಟಿದ್ದಾರೆ. ಈ 5 ಕಂಡೀಷನ್ ಫುಲ್ಫಿಲ್ ಆದ್ರೆ, ಎಲ್ಲ 5 ಕಂಡೀಷನ್ ಫುಲ್ಫಿಲ್ ಆಗ್ಬೇಕು. ಒಂದು ಹೋದ್ರೂ ಮುಗಿಯಿತು, ಆಗುದಿಲ್ಲ. ಆಲ್ ದ 5 ಕಂಡೀಷನ್ಸ್ ಶುಡ್ ಬಿ ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈ ಆದ್ರೆ ಆ ಅಮಾಲ್ಗಮೇಷನ್ ಅನ್ನು ನಾವು ಏನಂತ ಹೇಳ್ತೇವೆ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳ್ತೇವೆ. ಇನ್ನು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ then that amalgamation is called as amalgamation in the nature of purchase. Okay, even if one condition is not satisfied, then the nature of amalgamation is treated as purchase. The conditions yavodalla. One is first condition number 1, all the assets and liabilities of the transferor company becomes the assets and liabilities of the transferee company after amalgamation. ಇದು ಒಂದನೇ ಕಂಡೀಷನ್ ಅಂತ ಹೇಳಿದ್ರೆ, ಸೇಲ್ ಆದ ನಂತರ, ಅಮಾಲ್ಗಮೇಷನ್ ಆದ ನಂತರ ಸೆಲ್ಲಿಂಗ್ ಕಂಪನಿಯ ಎಲ್ಲಾ ಅಸೆಟ್ಸ್ ಲಯಬಿಲಿಟಿಗಳು ಯಾರಿಗೆ ವರ್ಗಾವಣೆ ಆಗ್ತದೆ? ಬೈಯಿಂಗ್ ಕಂಪನಿಗೆ, ಪರ್ಚೇಸಿಂಗ್ ಕಂಪನಿಗೆ ವರ್ಗಾವಣೆ ಆಗ್ತದೆ. ಅದು ಅವರ ಅಸೆಟ್ ಲಯಬಿಲಿಟಿ ಆಗುತ್ತೆ. ಇದೆಲ್ಲ ಈಗ AB ಲಿಮಿಟೆಡ್ ಅನ್ನ XY ಲಿಮಿಟೆಡ್ಗೆ ಸೇಲ್ ಮಾಡಿದ್ದಾರೆ. AB ಲಿಮಿಟೆಡ್ ಸೆಲ್ಲಿಂಗ್ ಕಂಪನಿ, XY ಲಿಮಿಟೆಡ್ ಬೈಯಿಂಗ್ ಕಂಪನಿ. ಈಗ ಅಮಾಲ್ಗಮೇಷನ್ ಆದ ನಂತರ AB ಲಿಮಿಟೆಡ್ ನ ಎಲ್ಲಾ ಅಸೆಟ್ಸ್ ಲಯಬಿಲಿಟೀಸ್ ಯಾರೆಲ್ಲ ಅಸೆಟ್ ಲಯಬಿಲಿಟಿ ಆಗ್ತದೆ? XY ಲಿಮಿಟೆಡ್ ನ ಅಸೆಟ್ ಲಯಬಿಲಿಟಿ ಆಗ್ತದೆ. ಸೆಕೆಂಡ್ ಕಂಡೀಷನ್, ದ shareholders of the selling company holding not less than 90% of the face value of the equity shares become the shareholders of the purchase company by virtue of amalgamation. ಈಗ ಅಮಾಲ್ಗಮೇಷನ್ ಆಗುವಾಗ ಸೆಲ್ಲಿಂಗ್ ಕಂಪನಿಯ ಶೇರ್ ಹೋಲ್ಡರ್ಸ್, ಯಾವ ಶೇರ್ ಹೋಲ್ಡರ್ ಅಂದ್ರೆ ಅವರಲ್ಲಿ 90% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಇಕ್ವಿಟಿ ಶೇರ್. ಅಂದ್ರೆ ಆ ಸೆಲ್ಲಿಂಗ್ ಕಂಪನಿಯ ಇಕ್ವಿಟಿ ಶೇರ್ ನಲ್ಲಿರುವ 90% ಫೇಸ್ ವ್ಯಾಲ್ಯೂನ ಶೇರ್ ಹೋಲ್ಡರ್ಸ್ ಏನಾಗಬೇಕು? ದೇ ಬಿಕಮ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಪರ್ಚೇಸಿಂಗ್ ಕಂಪನಿ. ಅವರೆಲ್ಲರೂ ಸಹ ಹೊಸ ಇನ್ನು ಪರ್ಚೇಸ್ ಮಾಡಿದ ಕಂಪನಿ ಶೇರ್ ಹೋಲ್ಡರ್ ಆಗ್ಬೇಕು. ಹೊಸಬ್ರು ಬರಬಾರ್ದು. ಹೊಸ ಶೇರ್ ಹೋಲ್ಡರ್ ಬಂದು 90% ಹೊಸ ಶೇರ್ ಹೋಲ್ಡರ್ ಅಥವಾ ಅಷ್ಟು ಹೊಸ ಶೇರ್ ಹೋಲ್ಡರ್ ಬಂದು ಪರ್ಚೇಸ್ ಕಂಪನಿಯಲ್ಲಿ ಇದ್ರೆ ಅದು ಹೊಸ ಕಂಪನಿ ಆಗ್ತದೆ. ಅದು ಅಮಾಲ್ಗಮೇಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ವೈ ಅಲ್ಲಿ 90% ಆಫ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಶುಡ್ ಬಿಕಮ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಪರ್ಚೇಸ್ ಕಂಪನಿ. ಥರ್ಡ್ ಕಂಡೀಷನ್, purchase the purchase consideration, the consideration paid to the equity shareholders of the selling company is in the form of equity shares. ಅಂದ್ರೆ ಈಗ ಸೆಲ್ಲಿಂಗ್ ಕಂಪನಿಯನ್ನ ಬೈಯಿಂಗ್ ಕಂಪನಿ ಪರ್ಚೇಸ್ ಮಾಡಿ ಅಮಾಲ್ಗಮೇಷನ್ ಆಗುವಾಗ ದಿ ನೇಚರ್ ಆಫ್ ದ ಮರ್ಜರ್ ಆಗ್ಬೇಕಾದ್ರೆ ಅಲ್ಲಿ ಕೊಡುವಂತ ಕನ್ಸಿಡರೇಷನ್ ಇದೆಯಲ್ಲ, ಪರ್ಚೇಸ್ ಕನ್ಸಿಡರೇಷನ್, ಅದೇನಾಗಿರ್ಬೇಕಂದ್ರೆ ಇಕ್ವಿಟಿ ಶೇರ್ ನ ರೂಪದಲ್ಲಿ ಇರಬೇಕು. ಯಾವ ಕಂಪನಿಯದ್ದು? ಸೆಲ್ಲಿಂಗ್ ಕಂಪನಿಯ ಸೆಲ್ಲಿಂಗ್ ಕಂಪನಿ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಕನ್ಸಿಡರೇಷನ್ ಏನು ಸಿಗ್ಬೇಕಂದ್ರೆ ಬೈಯಿಂಗ್ ಕಂಪನಿಯ ಇಕ್ವಿಟಿ ಶೇರ್ ಸಿಗ್ಬೇಕು. ಸೇಲ್ ಮಾಡುವ ಕಂಪನಿಯ ಶೇರ್ ಹೋಲ್ಡರಿಗೆ ಬೈ ಮಾಡುವ ಕಂಪನಿಯ ಶೇರ್ಸ್ ಅನ್ನು, ಇಕ್ವಿಟಿ ಶೇರ್ಸ್ ಅನ್ನು ಕನ್ಸಿಡರೇಷನ್ ಆಗಿ ಪರ್ಚೇಸ್ ಪ್ರೈಸ್ ಆಗಿ ಕೊಡಬೇಕು. ಅದರ ಹೊರತು ಕ್ಯಾಶ್ ಕೊಡುವುದು, ಬೇರೆ ಡಿಬೆಂಚರ್ ಅದು ಯಾವುದಾಗುದಿಲ್ಲ. ಇಕ್ವಿಟಿ ಶೇರೇ ಸಿಗ್ಬೇಕು ಅವರಿಗೆ. ಆದ್ರೆ ಫ್ರಾಕ್ಷನ್ಸ್ ಎಲ್ಲ ಇರ್ತದಲ್ವಾ, ಎಕ್ಸೆಪ್ಟ್ ಇನ್ ಕೇಸ್ ಆಫ್ ದ ಫ್ರಾಕ್ಷನಲ್ ಶೇರ್ ಕೊಡ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ. ಅದನ್ನ ಕ್ಯಾಶ್ ಅಲ್ಲಿ ಕೊಡ್ಬೋದು. ಸಣ್ಣ ಅಮೌಂಟ್ ಫ್ರಾಕ್ಷನ್ಸ್ ಬಂದ್ರೆ, ಈಗ 1,05,00,000 ಅಂತ ಬಂತು, 1,03,00,000 ಅಂತ ಬಂತು, 1,00,000 ಶೇರ್ ಕೊಟ್ಟು 300 ಅನ್ನ ಕ್ಯಾಶ್ ಕೊಡುದು, ಅದು ಇಟ್ ಇಸ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಒನ್, fourth condition, the business of the selling company is intended to be carried on by the purchasing company after amalgamation. Amalgamation ಆದ ನಂತರ ಸೆಲ್ಲಿಂಗ್ ಕಂಪನಿಯ ಅದೇ ಬಿಸ್ನೆಸ್ ಅನ್ನು ಬೈಯಿಂಗ್ ಕಂಪನಿ ಕ್ಯಾರಿ ಮಾಡಲಿಕ್ಕೆ ಅವರಿಗೆ ಇಚ್ಛೆ ಇರಬೇಕು.
ಅಂತ ಒಂದು ಉದ್ದೇಶ ಇರಬೇಕು. ಬೇರೆ ಒಂದು ಬಿಸ್ನೆಸ್ ಮಾಡಿದ್ರೆ ಅದೇ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಬೇಕು, ಸದ್ಯಕ್ಕೆ ಅದನ್ನೇ ಕಂಟಿನ್ಯೂ ಮಾಡುವಂತ ಉದ್ದೇಶ ಇರಬೇಕು. ಫಿಫ್ತ್ ಒನ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಸೆಲ್ಲಿಂಗ್ ಕಂಪನಿ ವ್ಯಾರ್ ಟೇಕನ್ ಎಟ್ ಬುಕ್ ವ್ಯಾಲ್ಯೂ. ಅಂದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಯಾವ ವ್ಯಾಲ್ಯೂ ಅಲ್ಲಿ ತೆಗಿಬೇಕು? ಬುಕ್ ವ್ಯಾಲ್ಯೂ ಅಲ್ಲಿ ತೆಗಿಬೇಕು. ನೋ ಚೇಂಜಸ್ ಹ್ಯಾಸ್ ಟು ಬಿ ಮೇಡ್ ಇನ್ ಟು ದ ಬುಕ್ಸ್ ಆಫ್ ದ ಸೆಲ್ಲಿಂಗ್ ಕಂಪನಿ. ಬೇರೆ ಯಾವ ಬದಲಾವಣೆಯನ್ನು ಸೆಲ್ಲಿಂಗ್ ಕಂಪನಿಯಲ್ಲಿ ಮಾಡಬೇಕು. ಇದಿಷ್ಟು 5 ಕಂಡೀಷನ್ ಫುಲ್ಫಿಲ್ ಆದ್ರೆ ವಿ ಕಾಲ್ ಇಟ್ ಆಸ್ ನೇಚರ್ ಆಫ್ ದ ಮರ್ಜರ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಸಹ ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ then we call it as amalgamation in the nature of purchase. ಈಗ ಒಂದು ನೋಟ್ ಇದೆ ನೋಡಿ, ಇಫ್ ದ ನೇಚರ್ ಆಫ್ ದ ಅಮಾಲ್ಗಮೇಷನ್ ಈಸ್ ಮರ್ಜರ್ then the method of accounting is pooling of interest method. ಎರಡು ರೀತಿಯ ಮೆಥಡ್ ಆಫ್ ಅಕೌಂಟಿಂಗ್ ಇದೆ. ಇಲ್ಲಿ ನಾವು ಫಾಲೋ ಮಾಡಬೇಕಾದ ಮೆಥಡ್ ಆಫ್ ಅಕೌಂಟಿಂಗ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ನೆಕ್ಸ್ಟ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಇದಕ್ಕಾಗ ಎಕ್ಸ್ಪ್ಲೈನ್ ಮಾಡಿ ಆಯ್ತು. If any one or more conditions pertaining to the merger listed above are not satisfied, then in that case the nature of amalgamation is treated as purchase. ಅಂದ್ರೆ ಯಾವಾಗ ಯಾವುದಾದ್ರೂ ಒಂದು 5ರಲ್ಲಿ ಒಂದು ಕಂಡೀಷನ್ ಅಥವಾ ಹೆಚ್ಚಿನ ಕಂಡೀಷನ್ ಫುಲ್ಫಿಲ್ ಆಗಲಿಲ್ವೋ ಆಗ ಅದು ಪರ್ಚೇಸ್ ಆಗ್ತದೆ. ನೇಚರ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. Even if one condition of the merger is not satisfied, it amounts to purchase. ಇಲ್ಲಿ ಯಾವ ಮೆಥಡ್ ಆಫ್ ಅಕೌಂಟಿಂಗ್ ಫಾಲೋ ಮಾಡ್ತಾರೆ? ಇಫ್ ದ ನೇಚರ್ ಆಫ್ ದ ಅಮಾಲ್ಗಮೇಷನ್ ಇಸ್ ಪರ್ಚೇಸ್, ದೆನ್ ಮೆಥಡ್ ಆಫ್ ಅಕೌಂಟಿಂಗ್ ಫಾಲೋಡ್ ಇಸ್ ಪರ್ಚೇಸ್ ಮೆಥಡ್. ಎರಡು ಮೆಥಡ್ ಇದೆ, ಅದರಲ್ಲಿ ಪರ್ಚೇಸ್ ಮೆಥಡ್ ಇಲ್ಲಿ ಫಾಲೋ ಮಾಡ್ತಾರೆ. ಈಗ ನೋಡಿ, ಮೆಥಡ್ ಆಫ್ ಅಕೌಂಟಿಂಗ್ ಫಾಲೋ, ಎರಡು ಮೆಥಡ್ ಇದೆ ಅಂತ ಹೇಳಿದೆಲ್ಲ. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇದು ಯಾವಾಗ? ಪರ್ಚೇಸ್ ಇನ್ ದ ನೇಚರ್ ಆಫ್ ಮರ್ಜರ್ ಆದ್ರೆ, ಇನ್ ಕೇಸ್ ಆಫ್ ಮರ್ಜರ್. ಅಂಡರ್ ದಿಸ್ ಮೆಥಡ್ assets and liabilities and all the reserves of the selling company are recorded by the purchasing company at their existing book value. ಎಲ್ಲ ಅಸೆಟ್ ಲಯಬಿಲಿಟಿ ಎಲ್ಲವನ್ನು ರಿಸರ್ವ್ಸ್ ಅನ್ನು ಯಾವ ಬುಕ್ ವ್ಯಾಲ್ಯೂಲಿ ಬುಕ್ ವ್ಯಾಲ್ಯೂ ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಸೆಲ್ಲಿಂಗ್ ಕಂಪನಿದ್ದು ಎಲ್ಲವನ್ನ ಬುಕ್ ವ್ಯಾಲ್ಯೂಲಿ. ಅಮೌಂಟ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಟು ಫಾಲೋ ಯೂನಿಫಾರ್ಮ್ ಅಕೌಂಟಿಂಗ್ ಸೆಟ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಯೂನಿಫಾರ್ಮ್ ಅಕೌಂಟಿಂಗ್ ಸೆಟ್ ಆಫ್ ಪಾಲಿಸೀಸ್ ಗೆ ಬೇಕಾಗಿ ಏನಾದರೂ ಅಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬಹುದು. The reserves of the selling company are also to be recorded subject to the adjustment given below. ಈಗ ರಿಸರ್ವ್ ಇದೆಯಲ್ಲ ಸೆಲ್ಲಿಂಗ್ ಕಂಪನಿ, ಅದನ್ನು ಸಹ ಯಾವ ರೀತಿಯಲ್ಲಿ ಈ ರೀತಿ ಕೆಳಗೆ ಕೊಡುವಂತ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಅದರ ಹಾಗೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಒಂದು ಅದರಲ್ಲಿ ಎರಡು ವಿಷಯ ಇದೆ. ಎಕ್ಸಸ್ ಆಫ್ ದ ಕನ್ಸಿಡರೇಷನ್ ಪೇಯ್ಡ್ ಓವರ್ ದ ಪೇಯ್ಡ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್. ಅದನ್ನ ಏನ್ ಮಾಡ್ಬೇಕಂದ್ರೆ ಕನ್ಸಿಡರೇಷನ್ ಪೇಮೆಂಟ್ ಮಾಡುವುದು ನೀವು ಕೊಡುವಂತಹ, ಅಂದ್ರೆ ಸೆಲ್ಲಿಂಗ್ ಕಂಪನಿಗೆ ಬೈಯಿಂಗ್ ಕಂಪನಿ ಕೊಡುವ ಪರ್ಚೇಸ್ ಪ್ರೈಸ್ ಇದೆಯಲ್ಲ, ಆ ಪರ್ಚೇಸ್ ಪ್ರೈಸ್ ಶೇರ್ ಕ್ಯಾಪಿಟಲ್ ಗಿಂತ ಹೆಚ್ಚಾದ್ರೆ, ಇಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ ಸೇರಿ ಅದಕ್ಕಿಂತ ಹೆಚ್ಚಿನ ಪರ್ಚೇಸ್ ಕನ್ಸಿಡರೇಷನ್ ಸಿಕ್ಕಿದ್ರೆ, ಹೆಚ್ಚು ಪೇಮೆಂಟ್ ಆದ್ರೆ ಆಗ ಏನ್ ಮಾಡ್ಬೇಕು? ಈಸ್ ಟು ಬಿ ಅಡ್ಜಸ್ಟೆಡ್. ಆ ಹೆಚ್ಚುವರಿಯನ್ನ ಯಾವ್ದರೊಟ್ಟಿಗೆ ಅಡ್ಜಸ್ಟ್ ಮಾಡಬೇಕು? 3 ವಿಷಯದೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಒಂದು, ಫ್ರೀ ರಿಸರ್ವ್ಸ್ ಆಫ್ ದ ಸೆಲ್ಲಿಂಗ್ ಕಂಪನಿ, ಸೆಲ್ಲಿಂಗ್ ಕಂಪನಿಯ ಫ್ರೀ ರಿಸರ್ವ್ ನೊಟ್ಟಿಗೆ. ಸೆಕೆಂಡ್ಲಿ, ಅಗೇನ್ಸ್ಟ್ ದ ಫ್ರೀ ರಿಸರ್ವ್ಸ್ ಆಫ್ ದ ಪರ್ಚೇಸಿಂಗ್ ಕಂಪನಿ. ಥರ್ಡ್ ಒನ್, ಲಾಸ್ಟ್ಲಿ ಡೆಬಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ಅದರೊಟ್ಟಿಗೆ ಡೆಬಿಟ್ ಮಾಡಿ ಮಾಡಬಹುದು ಈ ಒಂದು ಎಕ್ಸಸ್ ಪೇಮೆಂಟ್ ಅನ್ನ. ಇದರಲ್ಲಿ ಎಕ್ಸಸ್ ಪೇಮೆಂಟ್ ಮಾಡಿದ್ರೆ ಈ ರೀತಿಯಾಗಿ ತೆಗಿಬಹುದು ಅಂತ. ನೆಕ್ಸ್ಟ್ ಒನ್, ವೇರ್ ದ ಕನ್ಸಿಡರೇಷನ್ ಪೇಯ್ಡ್ ಈಸ್ ಲೆಸ್ ದ್ಯಾನ್ ದ ಪೇಯ್ಡ್ ಅಪ್ ಕ್ಯಾಪಿಟಲ್. ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಗಿಂತ ಇಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ ಒಟ್ಟು ಸೇರಿಸಿ ಅದರ ಮೊತ್ತಕ್ಕಿಂತ ಕಡಿಮೆ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಿದ್ದಾರೆ. ಪೇಮೆಂಟ್ ಮಾಡಿದ್ದು ಕಡಿಮೆ, ಅಷ್ಟಾಗ್ಲಿಲ್ಲ. 1 lakh ಪೇಯ್ಡ್ ಅಪ್ ಕ್ಯಾಪಿಟಲ್ ಇದ್ರೆ 90,000 ಪೇಮೆಂಟ್ ಮಾಡಿದ್ರೆ 10,000 ಕಡಿಮೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ದ ಡಿಫರೆನ್ಸ್ ಇಸ್ ಟು ಬಿ ಕ್ರೆಡಿಟೆಡ್ ಟು ದ ಕ್ಯಾಪಿಟಲ್ ರಿಸರ್ವ್ಸ್ ಆಫ್ ದ ಪರ್ಚೇಸಿಂಗ್ ಕಂಪನಿ ಆಫ್ಟರ್ ಅಮಾಲ್ಗಮೇಷನ್. ಈ ಡಿಫರೆನ್ಸ್ ಅನ್ನು ಏನ್ ಮಾಡಬೇಕು? ಅಮಾಲ್ಗಮೇಷನ್ ಆದ ನಂತರ ಪರ್ಚೇಸ್ ಕಂಪನಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ರಿಸರ್ವ್ ಗೆ ಕ್ರೆಡಿಟ್ ಮಾಡಿಬಿಡ್ಬೇಕು. ಇದು ಒಂದನೇ ಮೆಥಡ್. ಆ ಮೆಥಡ್ ನಾವು ಫಾಲೋ ಮಾಡುವುದಿಲ್ಲ. ನಾವು ಇಲ್ಲಿ ಎಕ್ಸಾಮ್ ಅಲ್ಲಿ ನಮ್ಮ ಸಿಲೆಬಸ್ ಅಲ್ಲಿ ಈ ಎರಡನೇ ಮೆಥಡ್ ಇದೆ, ಪರ್ಚೇಸ್ ಮೆಥಡ್, ಇದನ್ನ ಫಾಲೋ ಮಾಡ್ತೀವಿ. So this is second method, purchase method. ಇದು amalgamation in the nature of purchase ಅಲ್ಲಿ ಬರ್ತದೆ. Under this method, assets and liabilities of the selling company are recorded by the purchasing company in 2 ways. ಅಂದ್ರೆ assets and liabilities ಅನ್ನು ಯಾವ ರೀತಿ ರೆಕಾರ್ಡ್ ಮಾಡಬೇಕಂದ್ರೆ at their book value, existing book value ಅಲ್ಲಿ ರೆಕಾರ್ಡ್ ಮಾಡೋದು. ಮತ್ತೆ purchase consideration should be allocated to the individual identifiable assets and liabilities on the basis of their fair agreed value at the date of amalgamation. ರೆಕಾರ್ಡ್ ಮಾಡುವುದು ಬುಕ್ ವ್ಯಾಲ್ಯೂ ಅಲ್ಲಿ. ಮತ್ತೆ ಪರ್ಚೇಸ್ ಕನ್ಸಿಡರೇಷನ್ ರೆಕಾರ್ಡ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು
ಎಗ್ರೀಡ್ ವ್ಯಾಲ್ಯೂ ಅಂತ ಇರ್ತದೆ, ಇಬ್ಬರು ಕಂಪನಿಗಳು ಎಗ್ರಿ ಮಾಡಿದಂತ ಫೇರ್ ವ್ಯಾಲ್ಯೂ ಇರ್ತದೆ, ಅದನ್ನು ಕನ್ಸಿಡರ್ ಮಾಡಬೇಕು. ಅಸೆಟ್ ಲಯಬಿಲಿಟಿಯ ಎಗ್ರೀಡ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಸೊ ಮತ್ತೆರಡು ಪಾಯಿಂಟ್ ಏನಂದ್ರೆ ನಾನ್ ಸ್ಟ್ಯಾಚ್ಯುಟರಿ ರಿಸರ್ವ್ ಆಫ್ ದ ಸೆಲ್ಲಿಂಗ್ ಕಂಪನಿ. ಸೆಲ್ಲಿಂಗ್ ಕಂಪನಿಯಲ್ಲಿ ನಾನ್ ಸ್ಟ್ಯಾಚ್ಯುಟರಿ ರಿಸರ್ವ್ ಇದ್ರೆ, ಶಾಸನಬದ್ಧವಲ್ಲದಂತ ಏನಾದ್ರೂ ಮೀಸಲು ನಿಧಿಗಳು ರಿಸರ್ವ್ ಗಳಿದ್ರೆ ಆರ್ ನಾಟ್ ಟೇಕನ್ ಬೈ ದ ಪರ್ಚೇಸಿಂಗ್ ಕಂಪನಿ, ಅದನ್ನ ಪರ್ಚೇಸಿಂಗ್ ಕಂಪನಿ ತೆಗಿಲಿಕ್ಕಿಲ್ಲ. ಆದ್ರೆ ಓನ್ಲಿ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಹ್ಯಾವ್ ಟು ಬಿ ಮೇಂಟೈನ್ಡ್ ಬೈ ದ ಪರ್ಚೇಸಿಂಗ್ ಕಂಪನಿ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ರೆಕ್ಟರ್ ಸ್ಟ್ಯಾಚ್ಯೂಟ್. ದ ಸೇಮ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಕಂಪ್ಯೂಟೇಷನ್. ಅಂದ್ರೆ ಸ್ಟ್ಯಾಚ್ಯುಟರಿ ರಿಸರ್ವ್ ಅನ್ನು ಅವರು ಮೈಂಟೈನ್ ಮಾಡ್ತಾರೆ ಪರ್ಚೇಸಿಂಗ್ ಕಂಪನಿ, ಆದ್ರೆ ಆ ಅಮೌಂಟ್ ಅನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಏನ್ ಮಾಡ್ಲಿಕ್ಕಿಲ್ಲ, ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಇದಷ್ಟೇನು ಎಫೆಕ್ಟ್ ಆಗುದಿಲ್ಲ, ಗೊತ್ತಿದ್ರೆ ಸಾಕು ನಿಮಗೆ. ಇನ್ನು ನೋಡಿ, ಈಗ ನೋಡಿದ್ರೆ ನಾವು ಮೆಥಡ್ ಆಫ್ ಅಕೌಂಟಿಂಗ್ ಎಕ್ಸಾಮ್ ಅಲ್ಲಿ ಕೆಲವೊಂದು 6 ಮಾರ್ಕ್ ಕೇಳ್ತಾರೆ, ಆಗ ಕನ್ಫ್ಯೂಸ್ ಆಗಬಾರ್ದು. ಮೆಥಡ್ ಆಫ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಎರಡು ಮೆಥಡ್ ಇದೆ, ಕೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಮತ್ತು ಪರ್ಚೇಸ್ ಮೆಥಡ್. ಇನ್ನು ಇಲ್ಲಿ ನೋಡುವಂತದ್ದು ಮೆಥಡ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಸಾಮಾನ್ಯವಾಗಿ 6 ಮಾರ್ಕಿಗೆ ಬರುವಂತ ಕ್ವಶನ್ ಇದು ಬೇರೆ. ಇದು ಲಂಸಮ್ ಮೆಥಡ್ ಮತ್ತು ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೇವೆ. ಫಸ್ಟ್ ಮೆಥಡ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು? ಫಸ್ಟ್ ಮೆಥಡ್ ಲಂಸಮ್ ಮೆಥಡ್, ಅಂದ್ರೆ ಒಂದು ಒಟ್ಟು ಮೊತ್ತವನ್ನು ಫಿಕ್ಸ್ ಮಾಡುವುದು. ಒಂದು ಒಟ್ಟು ಮೊತ್ತ, ಈ ಕಂಪನಿಗೆ ಇಷ್ಟು 10 ಕೋಟಿ ಅಥವಾ 100 crore ಅಥವಾ 50 crore ಹೀಗೆ ಫಿಕ್ಸ್ ಮಾಡಿಬಿಡುವುದು. ಬೇರೆ ಸೈಂಟಿಫಿಕ್ ಅಲ್ಲ, ಅದು ಅನ್ಸೈಂಟಿಫಿಕ್ ಮೆಥಡ್. ದ ಪರ್ಚೇಸ್ ಕನ್ಸಿಡರೇಷನ್, ದ purchasing company may agree to pay a lump sum to the vendor company, selling company, on account of purchase of its business. In fact, this method is not based on any scientific thoughts and techniques. ಯಾವ scientific thoughts ಇಲ್ಲ, techniques ಇಲ್ಲ ಇದರಲ್ಲಿ. This method is unscientific and non-mathematical method of ascertaining the purchase consideration. Mathematical calculations ಏನು ಇಲ್ಲ. Example, a purchase company agreed to take over the business of a selling company for rupees 5 lakh. In such a case, purchase consideration is rupees 5 lakh. No calculations are required. Second method is net asset method. Under this method, purchase consideration is calculated by adding up agreed value of the various assets taken over by the company. Purchase company taken over ಮಾಡಿದಂತ ಎಲ್ಲಾ ಅಸೆಟ್ ನ agreed value book value ಅಲ್ಲ, agreed value ಅನ್ನ ಟೋಟಲ್ ಮಾಡಬೇಕು, ಎಲ್ಲವನ್ನ ಆಡ್ ಮಾಡಬೇಕು. And then deducting, ಮತ್ತೆ ಅಲ್ಲಿಂದ ಏನ್ ಡಿಡಕ್ಟ್ ಮಾಡಬೇಕು, there from agreed values of the various liabilities taken over by the purchasing company. ಏನೆಲ್ಲ ಲಯಾಬಿಲಿಟೀಸ್ ಅನ್ನ ಟೇಕ್ ಓವರ್ ಮಾಡಿದೀವಿ ಪರ್ಚೇಸ್ ಕಂಪನಿ, ಅದರದ ಅಗ್ರೀಡ್ ವ್ಯಾಲ್ಯೂ ಮೈನಸ್ ಮಾಡುದು. ನೆಟ್ ಅಸೆಟ್ ಕಂಡುಹಿಡಬೇಕಾಗಿ, ನೆಟ್ ಅಸೆಟ್ ಕಂಡುಹಿಡಿದದ್ದೇ ಏನಾಗಿರ್ತದೆ, ಪರ್ಚೇಸ್ ಕನ್ಸಿಡರೇಷನ್. ನೆಟ್ ಅಸೆಟ್ ಇಸ್ ಈಕ್ವಲ್ ಟು ಅಗ್ರೀಡ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಟೇಕನ್ ಓವರ್ ಮೈನಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ದ ಲಯಬಿಲಿಟೀಸ್ ಟೇಕನ್ ಓವರ್. ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಫಿಕ್ಟಿಷಿಯಸ್ ಅಸೆಟ್ ಇನ್ಕ್ಲೂಡ್ ಆಗೋದಿಲ್ಲ. ಲಯಬಿಲಿಟೀಸ್ ಅಂದ್ರೆ ಔಟ್ಸೈಡ್ ಲಯಬಿಲಿಟೀಸ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಇಂಥದ್ದು ಶೇರ್ ಕ್ಯಾಪಿಟಲ್ ಎಲ್ಲ ಬರುವುದಿಲ್ಲ. ಓನ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೇಕನ್ ಓವರ್ ಆಗಿದ್ರೆ ಅದನ್ನು ತೆಗಿಬೇಕು. ಅದರಲ್ಲಿ ಇನ್ನೂ ಕೆಲವು ಕಂಡೀಷನ್ಸ್ ಇದೆ, ಅದನ್ನೆಲ್ಲ ನಾನು ಸಾಲ್ವ್ ಮಾಡುವಾಗ ಎಕ್ಸಾಂಪಲ್ ಕೊಡುವಾಗ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಷ್ಟು ಥಿಯರಿಟಿಕಲ್ ಆಸ್ಪೆಕ್ಟ್ ಇದೆ, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು journal entries, accounting treatment, all those things are left out. We will discuss in the next session. Okay, we will see some multiple choice questions here. A company which is amalgamated into another company, the company selling its business, is known as transferor company, transferee company, purchasing company, or none of them. Second one, the purchase consideration may be in the form of equity shares and preference shares, debentures, cash, all of them. Third question, if the amalgamation satisfies 5 basic conditions, amalgamation is in the nature of merger, is in the nature of purchase, both of them or none of them. Fourth question, the method of accounting followed in the amalgamation in the nature of merger is pooling of interest method, purchase method, lump sum method, net asset method. Fifth question, under net asset method of purchase consideration, net asset is equal to market value of the assets taken over minus agreed value of the assets taken over. B, agreed value of the assets taken over minus agreed value of the liabilities taken over. C, book value of the assets taken over minus agreed value of the assets liabilities taken over. Next, D, book value of the assets taken over minus book value of the liabilities. So these are the 5 questions I have framed here. See the question, read the question, understand it, take the correct answer. Now you can check the answer. Okay, thank you for listening to the class.